ಹರಿಹರದ ಪಂಚಮಸಾಲಿ ಲಿಂಗಾಯತ ಪೀಠಕ್ಕೆ ತನ್ನದೇ ಆದಂತಹ ಘನತೆ ಇದೆ, ಗೌರವ ಇದೆ. ಕೋಟ್ಯಂತರ ಲಿಂಗಾಯತ ಭಕ್ತರುಗಳು ಅಲ್ಲಿಗೆ ಬಂದು ಹೋಗ್ತಾರೆ. ಆದರೆ ಮಠಕ್ಕೆ ಬಂದಾಗ ಚಪ್ಪಲಿ ಶೂಗಳನ್ನು ದೂರದಲ್ಲಿ ಬಿಟ್ಟು ಭಕ್ತಿಯಿಂದ ಪೀಠಕ್ಕೆ ತಲೆಬಾಗಿ ನಮಸ್ಕರಿಸ್ತಾರೆ. ಆದರೆ ಅಂತಹ ಪೀಠದಲ್ಲಿ ಹಗರಣ, ಭ್ರಷ್ಟಾಚಾರ, ಗಲಾಟೆ, ಚಪ್ಪಲಿ ಶೂಗಳಿಂದ ಹಲ್ಲೆ ನಡೆಸಿರುವಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠ ಇದಕ್ಕೆ ಸರ್ಕಾರ 10 ಕೋಟಿ ರೂಪಾಯಿಯನ್ನು ಅನುದಾನವಾಗಿ ಕೊಟ್ಟಿತ್ತು. ಆದರೆ ಆ ಹಣ ದುರ್ಬಳಕೆ ಆಗಿದೆ. ಈ ಹಣವನ್ನು ಯಾರು ತಿಂದು ಹಾಕಿದ್ದಾರೆ ಅನ್ನುವಂಥದ್ದನ್ನು ವಚನಾನಂದ ಸ್ವಾಮೀಜಿಯವರು ಆರೋಪವನ್ನು ಮಾಡಿದರು. ಟ್ರಸ್ಟ್ಗಳೇ ನುಂಗಿ ಹಾಕಿದ್ದಾರೆ ಅನ್ನುವಂಥ ಆರೋಪ ಬಂದಿತ್ತು. ಆದರೆ 10 ದಿನಗಳಿಂದ ನಡೀತಾ ಇದ್ದಂತಹ ಈ ಜಗಳಕ್ಕೆ ಇತಿಶ್ರೀ ಹಾಡೋಕೆ ಟ್ರಸ್ಟ್ಗಳು ದಾಖಲೆ ಸಮೇತ ಲೆಕ್ಕ ಕೊಡೋದಕ್ಕೆ ಬಂದಿತ್ತು. ಲೆಕ್ಕ ಸರಿನಾ ತಪ್ಪಾ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ವಚನಾನಂದ ಸ್ವಾಮೀಜಿಯವರ ಬೆಂಬಲಿಗರು ಕೂಡ ಬಂದಿತ್ತು. ಯಾವಾಗ ಲೆಕ್ಕ ಕೊಡೋದಕ್ಕೆ ಟ್ರಸ್ಟ್ಗಳು ಶುರು ಮಾಡಿದ್ರು ಆಗ ಹೈ ಡ್ರಾಮಾ ಸೃಷ್ಟಿಯಾಯಿತು. ಟ್ರಸ್ಟಿಗಳು ಸ್ವಾಮೀಜಿಗಳ ಬೆಂಬಲಿಗರು ಒಬ್ಬರನ್ನೊಬ್ಬರು ಬೈದಾಡಿದ್ರು, ನಿಂದಿಸಿದ್ರು, ಅಪಮಾನ ಮಾಡಿದ್ರು. ಕಡೆಗೆ ಎರಡೂ ಕಡೆಯವರು ಕೈ ಮಿಲಾಯಿಸುವಂತಹ ಹಂತವನ್ನು ಕೂಡ ತಲುಪಿದ್ರು. ಯಾವಾಗ ಕೊಟ್ಟದ? 21 ಕೊಟ್ಟದ. ಎಷ್ಟು ಗೋಪಿ ಮತ್ತು ತಂಡದವರಿಗೆ ಧನ್ಯವಾದಗಳು. ಇಲ್ಲಿ ಟ್ರಸ್ಟ್ಗಳು ಲೆಕ್ಕ ಕೊಡೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಂತೆಯೇ ವಚನಾನಂದ ಸ್ವಾಮೀಜಿ ಬೆಂಬಲಿತ ಭಕ್ತರು ಮಠದ ಮೇನ್ ಗೇಟ್ ಬಳಿಯಲ್ಲಿ ಜಮಾವಣೆಯಾಗಿತ್ತು. ಹರಿಹರ ಪೀಠದ ಟ್ರಸ್ಟ್ನ ಧರ್ಮದರ್ಶಿ BC ಉಮಾಪತಿಯವರು ಬರ್ತಾ ಇದ್ದಂತೆಯೇ ಸ್ವಾಮೀಜಿ ಬೆಂಬಲಿಗರು ಉಮಾಪತಿಯವ್ರನ್ನ ಕಳ್ಳ ಅಂತ ಹೇಳಿ ಮೂದಲಿಸೋದಕ್ಕೆ ಶುರು ಮಾಡಿದರು. ಮತ್ತೊಂದು ಕಡೆ ಸ್ವಾಮೀಜಿ ಮಠ ಬಿಡೋದಿಲ್ಲ, ಟ್ರಸ್ಟ್ಗಳು ಹೊರಗಡೆ ಹೋಗಲಿ ಅಂತ ಕೂಗಾಡಿದ್ರು. ಹೀಗೆ ವಚನಾನಂದ ಸ್ವಾಮೀಜಿಯವರ ಬೆಂಬಲಿಗರು ಧಿಕ್ಕಾರ ಕೂಗ್ತಾ ಇದ್ರು. ಟ್ರಸ್ಟ್ನ ಧರ್ಮದರ್ಶಿ ಉಮಾಪತಿ ಲೆಕ್ಕ ಮಂಡಿಸೋದಕ್ಕೆ ವೇದಿಕೆಗೆ ಬಂದರು. ಲೆಕ್ಕ ಕೊಡ್ತಾ ಇದ್ದಂತೆ ಕೇಂದ್ರ ಸಚಿವ ವಿ ಸೋಮಣ್ಣ ಉಮಾಪತಿಯವರಿಗೆ ಅವರು ವೇದಿಕೆಯಲ್ಲಿದ್ದ ಸಂದರ್ಭದಲ್ಲಿ ಫೋನ್ ಮಾಡಿದರು. ಎಲ್ಲವನ್ನೂ ಕೂಡ ಕೂತು ಮಾತಾಡಿ ಬಗೆಹರಿಸೋಣ ಅಂತ ಹೇಳಿದರು. ಆದರೆ ಉಮಾಪತಿಯವರು ವೇದಿಕೆಯಲ್ಲಿ ಸಚಿವ ವಿ ಸೋಮಣ್ಣ ಜೊತೆಗೆ ಮಾತಾಡೋದನ್ನ ಮೈಕ್ ಹಿಡ್ಕೊಂಡು ಎಲ್ರಿಗೂ ಕೇಳಿಸಿದ್ರು. ಇಲ್ಲ, ಯಾಕಂದ್ರೆ ಏನಾಗಿದೆ ಅಂದ್ರೆ ನಾವು ಅವ್ರನ್ನ ಬಹಳ ಗೌರವಿತ ಕಳಿಸ್ಬೇಕಂತಂದ್ರೆ ಅವ್ರೊಂದು ಮಾತು ಹೇಳಿದಾರ ಬಂದ್ರೆ ನಾನು ಹಂಗೆ ಹೋಗೋದಿಲ್ಲ, ಹೋದ್ರೆ ಪೂರ ಇವ್ರು ಮರ್ಯಾದೆ ಕಳಿಸಿ ಇವ್ರು ಯಾರು ಇಲ್ಲಿ ಬರಬಾರ್ದು ಆ ತರ ಮಾಡಿ ಹೋಗ್ತಾರೆ ಅಂತ ಚಾಲೆಂಜ್ ಮಾಡಿದ್ದಾರೆ. ಇಲ್ಲ ಈಗ ಅಲ್ಲೆಲ್ಲ ಈಗ ನಿಮ್ಮ ಮಾತು ಮುರುಗೇಶ್ ನೇರಣ್ಣ ಮಾತು ಕೇಳ್ಕೊಂಡು ನಾವು ಯಾವುದು ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾವುದು ಏನು ಮಾಡಲಿಲ್ಲ. ಸಮಾಜದ ಮರ್ಯಾದೆ ಹೋಗಬಾರ್ದಂತ ನಾನು ಇವತ್ತು ಇದನ್ನ ಮಾಡ್ತಾ. ಹೀಗೆ ಇಷ್ಟಕ್ಕೆ ಧರ್ಮದರ್ಶಿ ಉಮಾಪತಿಯವರು ಸುಮ್ಮನೆ ಆಗಲಿಲ್ಲ. ವಚನಾನಂದ ಸ್ವಾಮೀಜಿ ಪೀಠಕ್ಕೆ ಬಂದಾಗಿನಿಂದ ಬಂದಂತಹ ಹಣ ಎಷ್ಟು, ಖರ್ಚಾಗಿದ್ದೆಷ್ಟು ಅಂತ ಲೆಕ್ಕ ಹೇಳೋದಕ್ಕೆ ಶುರು ಮಾಡಿದರು. ಆಗ ವಚನಾನಂದ ಸ್ವಾಮೀಜಿಯವರು ಕೂಡ ಇವರು ಹೇಳ್ತಾ ಇರೋದೆಲ್ಲ ತಪ್ಪು ಲೆಕ್ಕ, ಇದನ್ನು ಒಪ್ಪೋದಿಲ್ಲ, ನಮಗೆ ಕೃಷ್ಣನ ಲೆಕ್ಕ ಬೇಡ, ರಾಮನ್ ಲೆಕ್ಕ ಬೇಕು ಅಂತೆಲ್ಲ ಕೇಳಿದರು. ಅಷ್ಟೇ ಅಲ್ಲದೆ ಟ್ರಸ್ಟ್ಗಳು ಬೆಣ್ಣೆ ತಿಂದು ಬೇರೆಯವರ ಮೂತಿಗೆ ಒರೆಸ್ತಾ ಇದ್ದಾರೆ ಅಂತ ವಾಗ್ದಾಳಿಯನ್ನು ನಡೆಸಿದರು. ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು 27,61,57,518 ರೂಪಾಯಿ ಜಮಾ ಆಗಿದೆ. ತಮಗೆ ಬೇಕಾದಂಗ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವ್ರ. ಇದನ್ನ ಸಮಾಜ ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು ಸರ್ಕಾರದಿಂದ 12 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಎಲ್ಲಿ ಈ ಸರ್ಕಾರ ಕೊಟ್ಟಂತ ಹಣ ಎಲ್ಲಿದೆ? ಈಗ ಎಲ್ಲಿ ವಿದ್ಯಾರ್ಥಿ ನಿಲಯ ಇದೆ, ಎಲ್ಲಿ ವಸತಿ ನಿಲಯ ಇದೆ, ಎಲ್ಲಿ ಸಮುದಾಯ ಭವನ ಇದೆ? ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಮಂಜೂರು ಮಾಡದ ಅನುದಾನ ಯಾವ ಉದ್ದೇಶಗಳಿಗೆ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಬಳಸತಕ್ಕದ್ದು, ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. ಅನುದಾನವನ್ನೇ ಬಳಸಿಲ್ಲ. ಇಲ್ಲಿ ಕಟ್ಟಡ ಇಲ್ಲ. ಜಿಲ್ಲಾ ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದಾವಣಗೆರೆ ಇವರು ಹಣ ಬಿಡುಗಡೆ ಮಾಡುವ ಮುನ್ನ ಸದರಿ ಸಂಸ್ಥೆ ಸ್ವಂತ ನಿವೇಶನ ಹೊಂದಿದ ಬಗ್ಗೆ ಸಕ್ಷಮ ಪ್ರಾಧಿಕಾರ ಅನುಮೋದಿತ ಕಟ್ಟಡ ನಕ್ಷೆ ಮತ್ತು ಕಟ್ಟಡ ಕಟ್ಟುವ ಪರವಾನಗಿ ಪಡೆದುಕೊಂಡ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು, ಬಾಕಿ ಮೊತ್ತವನ್ನು ಟ್ರಸ್ಟ್ ಭರಿಸುವ ಬಗ್ಗೆ ಮುಚ್ಚಳಿಕೆ ಪತ್ರ ಪಡೆಯತಕ್ಕದ್ದು ಇದು ಯಾವುದೂ ಮಾಡಿಲ್ಲ. ಇದನ್ನು ಕೂಡ ನಕಲಿ ಕೊಟ್ಟರು ಅವರು. ನಮ್ಮ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಎಷ್ಟೆಲ್ಲ ಕಿರುಕುಳ ಕೊಟ್ಟಿದ್ದಾರೆ, ಎಷ್ಟೆಲ್ಲ ನೋವುಗಳು ಕೊಟ್ಟಿದ್ದಾರೆ, ಅದನ್ನು ಅವರು ಡೈರಿಯಲ್ಲಿ ಬರೆದಿದ್ದಾರೆ. ಅತ್ಯಂತ ನೋವಿನಿಂದ, ಅತ್ಯಂತ ದುಃಖದಿಂದ ಅವರ ಕಣ್ಣಲ್ಲಿ ನೀರು ಬಂದಿಲ್ಲ, ಕಣ್ಣಲ್ಲಿ ರಕ್ತ ತರಿಸಿದ್ದಾರೆ ಇವರು. ಇವತ್ತು ಸಮಾಜ ಜಾಗೃತ ಆಗಿದೆ. ಇವತ್ತು ಪ್ರಾಮಾಣಿಕವಾಗಿ ಯಾರು ವಚನಾನಂದ ಸ್ವಾಮೀಜಿಯವರು ಏನು ಅನ್ನೋದು ಎಲ್ಲವೂ ಪಾರದರ್ಶಕವಾಗಿ ಗೊತ್ತಾಗಿದೆ.
ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಬಿಸಿಲು ನೆತ್ತಿಗೇರ್ತಾ ಇದ್ದಂತೆ ಗಲಾಟೆ ಮತ್ತಷ್ಟು ಜೋರಾಗ್ತಾ ಹೋಯಿತು. ಸ್ವಾಮೀಜಿ ಕಡೆಯವರು ಹಾಗೂ ಟ್ರಸ್ಟಿ ಕಡೆಯ ಬೆಂಬಲಿಗರು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದರು. ಪಂಚಮಸಾಲಿ ಯುವ ಘಟಕದ ಕಾರ್ಯದರ್ಶಿ ಶಿವನಗೌಡರನ್ನ ವಚನಾನಂದ ಶ್ರೀ ಬೆಂಬಲಿಗರು ಎಳೆದಾಡಿ ಹಲ್ಲೆ ನಡೆಸಿದರು. ಹೀಗೆ ಹರಿಹರ ಪೀಠದಲ್ಲಿ ಆಗಿರುವಂತಹ ಕೋಟಿ ಭ್ರಷ್ಟಾಚಾರದ ಬಗ್ಗೆ ನಾನು ಲೆಕ್ಕ ಕೊಡ್ತೀನಿ ಅಂತ ವಚನಾನಂದ ಸ್ವಾಮೀಜಿ ವೇದಿಕೆಗೆ ಬಂದಿದ್ದರು. ಮೈಕ್ ಹಿಡ್ಕೊಂಡು ಭಾಷಣ ಮಾಡ್ತಾ ಇದ್ದಂತೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಯಿತು. ಇನ್ನೊಂದು ಕಡೆ ಎರಡು ಕಡೆಯವರು ಚಪ್ಪಲಿಗಳನ್ನು ಹಿಡ್ಕೊಂಡು ಶೂಗಳನ್ನು ಎಸೆದಾಡಿ ಹಲ್ಲೆಗೂ ಕೂಡ ಮುಂದಾದರು. ಹೀಗೆ ಟ್ರಸ್ಟ್ಗಳು ವಚನಾನಂದ ಸ್ವಾಮೀಜಿ ಬೆಂಬಲಿಗರ ಗಲಾಟೆ ಆಗ್ತಾ ಇದ್ದಂತೆಯೇ ಟ್ರಸ್ಟ್ಗಳ ಪರವಾಗಿ ಮನಗೂಳಿ ಮಠದ ಸಂಗನಬಸವ ಸ್ವಾಮೀಜಿ ಮಠಕ್ಕೆ ಬಂದರು. ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಯವರ ಗದ್ದುಗೆಗೆ ನಮಿಸಿ ಆಮೇಲೆ ವಾಪಸ್ ಹೋಗ್ತಾ ಇದ್ರು. ಆಗ ವಚನಾನಂದ ಸ್ವಾಮೀಜಿ ಬೆಂಬಲಿಗರಾದಂತಹ ಸಂಗನಬಸವ ಸ್ವಾಮೀಜಿ ಮೇಲೆ ಬಾಟಲ್ಗಳನ್ನು ತೂರಿದಂತಹ ಘಟನೆಯೂ ಕೂಡ ನಡೆದಿದೆ. ಇಷ್ಟಕ್ಕೂ ಹರಿಹರ ಪೀಠದಲ್ಲಿ ಲೆಕ್ಕ ತಪ್ಪಿದ್ದೆಲ್ಲಿ ಅನ್ನೋದು ನಾವು ಗಮನಿಸಬೇಕು. ಹರಿಹರ ಪೀಠದಲ್ಲಿ ಇಷ್ಟು ದೊಡ್ಡ ಗಲಾಟೆಗಳಾಗ್ತಾ ಇದ್ದಾವೆ, ಕೋಟಿ ಹಣ ನುಂಗಿದ್ದಾರೆ ಅಂತ ಎರಡೂ ಕಡೆಯವರು ಹೇಳ್ತಾ ಇದ್ದಾರೆ. ಆದರೆ ಹಗರಣದ ಬಗ್ಗೆ ಯಾರೊಬ್ಬರು ಅಧಿಕೃತವಾಗಿ ದೂರನ್ನು ಕೊಟ್ಟಿಲ್ಲ, ತನಿಖೆಗೆ ಮನವಿಯನ್ನು ಕೂಡ ಮಾಡಿಲ್ಲ, ಕಾನೂನು ಹೋರಾಟವೂ ಕೂಡ ಶುರುವಾಗಿಲ್ಲ. ಹಾಗಾದರೆ ನಿಜಕ್ಕೂ ಹರಿಹರ ಮಠದ ಆಸ್ತಿ ಎಷ್ಟು, ಆಗಿರೋ ಗೋಲ್ಮಾಲ್ ಎಷ್ಟು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. 2008ರ ಮೇ ತಿಂಗಳಲ್ಲಿ ಹರಿಹರದ ಪೀಠ ಸ್ಥಾಪನೆ ಆಗಿರುವಂಥದ್ದು 2008ರಲ್ಲಿ. ಅದಾದ ನಂತರ ಈ ವರ್ಷ 18 ವರ್ಷದಲ್ಲಿ 106 ಕೋಟಿ ರೂಪಾಯಿಯ ದೇಣಿಗೆಯೂ ಕೂಡ ಇಲ್ಲಿ ಬಂದಿದೆ. ಮೊದಲ ಪೀಠಾಧಿಪತಿಯವರ ನಂತರ ಎರಡನೇ ಪೀಠಾಧಿಪತಿಗಳಾಗಿ ಇಲ್ಲಿ ವಚನಾನಂದ ಶ್ರೀಗಳು ಬರ್ತಾರೆ. ಹರಿಹರ ಪೀಠದ ವೀರಶೈವ ಲಿಂಗಾಯತ ಪಂಚಮಸಾಲಿ ಭಕ್ತರಿಗಾಗಿ ಧರ್ಮಛತ್ರ ರೂಮ್ಗಳ ನಿರ್ಮಾಣಕ್ಕೆ ಹಣ ಕೂಡ ಸಂಗ್ರಹಿಸಲಾಗಿದೆ. ಅಷ್ಟೇ ಅಲ್ಲದೆ ಹರಿಹರ ಪೀಠದ ಕಾಲೇಜು ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ದೇಣಿಗೆ ರೂಪದಲ್ಲಿ ಕೋಟಿ ಹಣ ಸಂಗ್ರಹ ಆಗಿದೆ. ಹೀಗೆ ಹರಿಹರದ ಪಂಚಮಸಾಲಿ ಪೀಠಕ್ಕೆ ಹರಿದು ಬರ್ತಾ ಇರುವಂತಹ ದೇಣಿಗೆ ಲೆಕ್ಕ ನೋಡಿಕೊಳ್ತಾ ಇರುವಂಥದ್ದು 15 ಮಂದಿ ಟ್ರಸ್ಟ್ಗಳು. ಇಲ್ಲಿ ಕಳೆದ 18 ವರ್ಷಗಳ ಅಂತರದಲ್ಲಿ 27,61,00,000 ರೂಪಾಯಿಯ ದೇಣಿಗೆ ಸಂಗ್ರಹವಾಗಿರುವುದಕ್ಕೂ ಟ್ರಸ್ಟ್ಗಳು ದಾಖಲೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದಿಂದ 10 ಕೋಟಿ ರೂಪಾಯಿ ಹಣ ಈ ಒಂದು ಟ್ರಸ್ಟ್ಗೆ ಮಂಜೂರಾಗಿತ್ತು. ಅದು ಪೀಠಕ್ಕೆ ಬಂದಿರುವಂತಹ ಹಣ. ಆದರೆ ಸರ್ಕಾರದಿಂದ ಹಣ ಬಂದಿರೋದಕ್ಕೆ ದಾಖಲೆಗಳಿವೆ. ಆದರೆ ಖರ್ಚು ಮಾಡಿದ್ದು ಯಾಕೆ ಅನ್ನೋದಕ್ಕೆ ಹರಿಹರದ ಟ್ರಸ್ಟ್ನ ಬಳಿಯಲ್ಲಿ, ಅಂದರೆ ಈ ಪಂಚಮಸಾಲಿ ಜಗದ್ಗುರು ಪೀಠದ ಟ್ರಸ್ಟ್ ಬಳಿಯಲ್ಲಿ ಯಾವುದೇ ದಾಖಲೆಗಳು ಸಿಗ್ತಾ ಇಲ್ಲ. ಇನ್ನು ಹರಿಹರ ಪೀಠದ ವಿಷಯದಲ್ಲಿ ರಾಜಕಾರಣಿಗಳ ಎಂಟ್ರಿ ಶುರುವಾದ ಮೇಲೆ ದಿನೇ ಗೊಂದಲಗಳು ಜಾಸ್ತಿ ಆಗ್ತಾ ಹೋಗ್ತಿವೆ. ಪೀಠಾಧ್ಯಕ್ಷರಾಗಿರುವ ವಚನಾನಂದ ಸ್ವಾಮೀಜಿಯವರನ್ನ ಆ ಸ್ಥಾನದಿಂದ ಟ್ರಸ್ಟ್ಗಳು ವಜಾ ಮಾಡಿದ್ದಾರೆ. ಅಲ್ಲಿಂದ ಶುರುವಾದಂತಹ ಗಲಾಟೆ ಈಗ ಹಗರಣದ ಹಂತಕ್ಕೆ ಬಂದು ನಿಂತಿದೆ. ಆದರೆ ಟ್ರಸ್ಟಿಗಳಾಗಲಿ ಸ್ವಾಮೀಜಿಗಳಾಗಲಿ ಯಾರೇ ಆಗಲಿ ಎಷ್ಟು ಹಣ ನುಂಗಿದ್ದಾರೆ, ಯಾರು ನುಂಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಪೂರ್ಣವಾದಂಥ ಸ್ಪಷ್ಟತೆಯನ್ನು ಭಕ್ತರಿಗೆ ಕೊಟ್ಟಿಲ್ಲ, ಆ ಸಮುದಾಯದ ಜನರಿಗೆ ಕೊಟ್ಟಿಲ್ಲ.